ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ಇವತ್ತು ನಾವು ಕ್ಲಾಸ್ 16 ಸ್ಟಡಿ ಮಾಡವಂತೇವೆ. ಯಾವುದು ಭಾರತ ಸಂವಿಧಾನದ ಅದರೊಳಗೆ ಪ್ರಧಾನಮಂತ್ರಿಗಳ ಬಗ್ಗೆ ನಾವೇನು ಮಾಡತ್ತೇವೆ, ಸ್ಟಡಿ ಮಾಡತ್ತೇವೆ. ಹೋದ ಕ್ಲಾಸ್ ಒಳಗೆ ನಾವೇನು ಮಾಡಿದ್ವಿ, ಉಪರಾಷ್ಟ್ರಪತಿಗಳು ಮತ್ತು ಅಟಾರ್ನಿ ಜನರಲ್ ಅವ್ರ ಬಗ್ಗೆ ನಾವು ಸ್ಟಡಿಯನ್ನು ಮಾಡಿದ್ವಿ. ಸೊ ಇನ್ನು ಪ್ರಧಾನಮಂತ್ರಿಗಳ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 73ರಿಂದ 75ನೇ ವಿಧಿಮಠ ಏನೈತಿ ಅವ್ರ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ಆ ವಿಧಿಗಳು ಯಾವ್ಯಾವು ಏನೇನು ಅನ್ನೋದನ್ನು ಕ್ಲಿಯರಾಗಿ ನೋಡಿಕೊಂಡು ಅದಾದಮೇಲೆ ಪ್ರಧಾನಮಂತ್ರಿಗಳ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಅದಾದಮೇಲೆ ಪ್ರೀವಿಯಸ್ ಕ್ವಶನ್ಸ್ಗಳನ್ನು ನಾವೇನು ಮಾಡೋಣ, ಸಾಲ್ವ್ ಮಾಡೋಣ ಅಂತ. ಸೊ ಫಸ್ಟಿಗೆ ಆರ್ಟಿಕಲ್ 73 ಏನು ಹೇಳ್ತತಿ? ಆರ್ಟಿಕಲ್ 73 ಏನು ಹೇಳ್ತತಿ? ಕೇಂದ್ರ ಸರ್ಕಾರದ್ದು ಯಾವುದು? ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಅಧಿಕಾರ ಹೇಳ್ತದ. ನಿರ್ವಾಹಕ ಅಧಿಕಾರ. ನೆಕ್ಸ್ಟ್ ಅದ್ರ ಜೋಡಿ ಏನು ಹೇಳ್ತತಿ? ಕೇಂದ್ರ ಮಂತ್ರಿಮಂಡಲ. ಅಂದ್ರೆ ಈ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಏನು ಬೇಕೋ ಅಂದ್ರೆ ಮಂತ್ರಿಮಂಡಲ ಬೇಕು ಅಂತ ಹೇಳ್ತತಿ. ಇನ್ನು ಆರ್ಟಿಕಲ್ 74 ಏನು ಮಾಡ್ತತಿ? ಪ್ರೆಸಿಡೆಂಟ್ ಅವರಿಗೆ ನೆರವು ಮತ್ತು ಸಲಹೆ ನೀಡಲು ಕೇಂದ್ರ ಮಂತ್ರಿಮಂಡಲ ಏನು ಮಂತ್ರಿಮಂಡಲದ ಬಗ್ಗೆ ಮಾತಾಡ್ತಾರೆ. ಒಂದು ಮಂತ್ರಿಮಂಡಲ ಇರಬೇಕು ಅಂತಂದು. ಸೊ 74.1 ಏನು ಹೇಳ್ತತಿ? ಬ್ರಾಕೆಟ್ ಒಳಗೆ ಒಂದು ಬರೆದ್ರು ಅಡ್ಡಿ ಇಲ್ಲ. ಹೌದಾ? ರಾಷ್ಟ್ರಪತಿಯವರಿಗೆ ನೆರವು ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಸಲಹೆ ನೀಡಬಹುದು. ಅಂದ್ರೆ ಪ್ರಧಾನಮಂತ್ರಿಗಳು ಬೇಕು ಅಂತ ಈ ವಿಧಿ ನಮ್ಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತತಿ. ಇನ್ನು 75 ಏನು ಹೇಳ್ತತಿ? ಪ್ರೆಸಿಡೆಂಟ್ ಅವರು ಪ್ರಧಾನಮಂತ್ರಿಯನ್ನ ನೇಮಕ ಮಾಡಬೇಕು ಅಂತ ಹೇಳ್ತತಿ. ಯಾವುದು? ಆರ್ಟಿಕಲ್ 75. ಇಂಪಾರ್ಟೆಂಟ್, ಇದು ನೆನಪಿರಲಿ. ಇನ್ನು 75.2 ಏನು ಹೇಳ್ತತಿ? ಪ್ರೆಸಿಡೆಂಟ್ ಅವರು ಇರುವ ತನಕ ಈ ಪದವಿ ಏನೈತಲ್ಲ, ಯಾವುದು? ಪ್ರಧಾನಮಂತ್ರಿಯವರ ಪದವಿ ಏನೈತಲ್ಲ, ಪದವಿ ಧಾರಣೆ ಮಾಡತಕ್ಕದ್ದು. ಕೆಲವೊಂದಿಷ್ಟು ಅರ್ಥ ಆಗೋದಿಲ್ರಿ ಅವು. ಏನು ಗೊತ್ತನ, ಇವನ್ನ ಎಕ್ಸ್ಪ್ಲೇಷನ್ ಮಾಡ್ಬೇಕಾದ್ರೆ ಅರ್ಥ ಆಕವು. ಬಟ್ ನಂದೇನೈತಿ, ಪ್ರತಿಯೊಂದು ವಿಧಿಯನ್ನು ಎಕ್ಸ್ಪ್ಲೇನ್ ಹೇಳಲೇಬೇಕು ನಾನು, ಅದಕ್ಕೆ ಹೇಳಾಕತ್ತೀನಿ. ಬಟ್ ಇದಾದ್ಮೇಲೆ ಯಾವ ಇಂಪಾರ್ಟೆಂಟ್ ಅಂತ ಹೇಳ್ತಾನಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನಲ್ಲ, ಅವಾಗ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇನ್ನು 75.3 ಏನು ಹೇಳ್ತತಿ? ಮಂತ್ರಿಮಂಡಲವು ಸಾಮೂಹಿಕವಾಗಿ ಹೆಂಗೆ ಅಂದ್ರೆ ಒಟ್ಟೂರು ಸೇರಿ ಮಂತ್ರಿಮಂಡಲ ಯಾರಿಗೆ? ಲೋಕಸಭೆಗೆ ಜವಾಬ್ದಾರಿಯಾಗಿರ್ತಾರೆ. ಯಾರಿಗೆ? ಲೋಕಸಭೆಗೆ ಜವಾಬ್ದಾರಿಯಾಗಿರ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಇದನ್ನೊಂದು ಸ್ವಲ್ಪ ಜೋರಾಗಿ ಓದಿ ಒಂದು ಟಚ್ ಸತ ನೆನ್ಪಿಟ್ಕೋರಿ. ಹೊಳ್ಳಿ ನೆಕ್ಸ್ಟ್ 75.4 ಏನು ಹೇಳ್ತತಿ? ಯಾರೇ ಮಂತ್ರಿಯವರು ತನ್ನ ಪದವಿಯನ್ನು ಅಂದ್ರೆ ಅವ್ರು ಯಾವ ಇದಕ್ಕೆ ಸ್ವೀಕರಿಸಿರ್ತಾರಲ್ಲ, ಪದವಿಯನ್ನು ಸ್ವೀಕರಿಸುವ ಮುಂಚೆ, ಎದ್ರ ಮುಂಚೆ? ಸ್ವೀಕರಿಸುವ ಮುಂಚೆ ಏನು ಮಾಡ್ಬೇಕು? ಅವರು ರಾಷ್ಟ್ರಪತಿಯವರಿಂದ ಪದವಿ ಮತ್ತು ಗೋಪ್ಯತಾ ಅಂದ್ರೆ ಗೌಪ್ಯತೆ ಪಾಲನೆಯ ಪ್ರಮಾಣವನ್ನು ಸ್ವೀಕರಿಸ್ಬೇಕು ಅಂತ ಏನು ಹೇಳ್ತತಿ? 75.4 ಹೇಳ್ತತಿ. ಸೊ 75.5 ಏನು ಹೇಳ್ತತಿ? ಯಾರೇ ಮಂತ್ರಿ ಅಂದರೆ ಯಾರಾಗಿರಲಿ ಮಂತ್ರಿಯವರು 6 ತಿಂಗಳ ಒಳಗಾಗಿ, ಎಷ್ಟು? 6 ತಿಂಗಳ ಒಳಗಾಗಿ
ಸಂಸತ್ತಿನ ಯಾವುದೇ ಸಭೆಯ ಸದಸ್ಯನಾಗದಿದ್ದರೆ, ಸದಸ್ಯತ್ವ ಇಲ್ಲದಿದ್ದರೆ ಅಂದ್ರೆ ಈತ ರಾಜ್ಯಸಭೆನೂ ಇಲ್ಲ ಈತ ಲೋಕಸಭೆನೂ ಇಲ್ಲ ಅಂತಂದ್ರೆ ಅವರ ಮಂತ್ರಿ ಸ್ಥಾನ ಏನಕತಿ ಹೋಗ್ಕತಿ. ನೆಕ್ಸ್ಟ್ 75.6 ಏನು ಹೇಳ್ತತಿ, ಇವರ ಮಂತ್ರಿಗಳ ವೇತನ ಭತ್ಯೆ ಏನು ಇದನ್ನ ಸಂಸತ್ತು ನಿರ್ಧಾರ ಮಾಡಬೇಕು ಅಂತ ಹೇಳ್ತತಿ ಕಾಲ ಕಾಲಕ್ಕೆ. ಇದು 73ರಿಂದ 75. ಇನ್ನೊಂದು 78ನೇ ವಿಧಿ ಒಂದು ಇದಕ್ಕೆ ಆ್ಯಡ್ ಮಾಡ್ಕೊರಿ. ಏನಂದ್ರೆ ಪ್ರೆಸಿಡೆಂಟ್ ಅವರಿಗೆ ಇನ್ಫಾರ್ಮೇಷನ್ ಅಂದ್ರೆ ಮಾಹಿತಿ ಒದಗಿಸುವಲ್ಲಿ ಪ್ರಧಾನಮಂತ್ರಿಯವರ ಕರ್ತವ್ಯ ಏನು ಅಂತ ಹೇಳ್ತತಿ. ಶ್ರೀಗಳ ಕರ್ತವ್ಯ ಎಟ್ ಪ್ರೆಸೆಂಟ್ ಇವಿಷ್ಟು ಏನು ಮಾಡ್ತಾವು, ಪ್ರಧಾನಮಂತ್ರಿಗಳ ಬಗ್ಗೆ ಮಾತನ್ನು ಆಡ್ತಾವು. ಸೊ ಈಗ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಫಸ್ಟಿಗೇನು ಪ್ರಧಾನಮಂತ್ರಿಗಳಂದ್ರೆ ಏನು, ಸಂವಿಧಾನಾತ್ಮಕವಾಗಿ ಹಾಗೂ ಔಪಚಾರಿಕವಾಗಿ ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಗಳು ಯಾರ ಹೆಸರಲ್ಲೇ ನಡೀತಾವು, ರಾಷ್ಟ್ರಾಧ್ಯಕ್ಷರಲ್ಲೇ ಅವ್ರ ಹೆಸರಲ್ಲೇ ನಡೀತಾವು. ಬಟ್ ಆ ಅಧಿಕಾರವನ್ನು ಚಲಾಯಿಸೋಕೆ ಒಬ್ಬರು ಬೇಕು, ಕೆಲವೊಂದಿಷ್ಟು ಜನಗಳು ಬೇಕು. ಅದರ ಸಂಬಂಧ ಏನು ಮಾಡ್ತಾರೆ, ಒಂದು ಮಂತ್ರಿಮಂಡಲವನ್ನು ಮಾಡ್ತಾರೆ. ಅದರ ನಾಯಕನನ್ನಾಗಿ ಒಬ್ಬ ಪ್ರಧಾನಮಂತ್ರಿಯನ್ನು, ಆ ಅಷ್ಟು ಮಂತ್ರಿಮಂಡಲ ಇವರೊಬ್ಬರ ಮೇಜರ್ ಜವಾಬ್ದಾರಿ ಇರ್ತೈತಿ ಇವರು ಪ್ರಧಾನಿಗಳು. ಇವರು A to Z ಮಾತಾಡಿದ್ದನ್ನು ಏನು ಮಾಡಬೇಕು, ಪ್ರೆಸಿಡೆಂಟ್ ಅವರಿಗೆ ಪ್ರತಿಯೊಂದನ್ನು ಇವರು ಏನು ಮಾಡಬೇಕು, ತಲುಪಿಸ್ಬೇಕು. ಹಿಂಗಾತ್ರೆ ಹಿಂಗೆ ಕಾಯ್ದೆಗಳನ್ನು ಮಾಡಾಕತ್ತೇವೆ, ಹಿಂಗಿಲ್ಲ, ಪ್ರತಿಯೊಂದನ್ನು ಏನು ಮಾಡಬೇಕು, ಪ್ರಧಾನಮಂತ್ರಿಗಳು ಏನು ಮಾಡಬೇಕು, ರಾಷ್ಟ್ರಪತಿಯವರಿಗೆ ತಿಳಿಸ್ಬೇಕು. ಸೊ ಈಗ ಸಂವಿಧಾನಾತ್ಮಕವಾಗಿ 74.1 ಏನು ಮಾಡ್ತು, ಪ್ರಧಾನಮಂತ್ರಿಯವರಿಗೆ ಅವಕಾಶವನ್ನು ಕಲ್ಪಿಸ್ತು. ಹೌದಾ, ಪ್ರಧಾನಮಂತ್ರಿಯವರಿಗೆ ಅವಕಾಶ ಕಲ್ಪಿಸಿದ್ದು ಯಾವುದು, 74.1 ಕಲಿಸ್ತತಿ. 75ನೇ ವಿಧಿ ಏನು ಮಾಡ್ತತಿ, ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯವರನ್ನ ನೇಮಕ ಮಾಡೋದ್ರ ಬಗ್ಗೆ ಹೇಳ್ತತಿ. ಹೌದಾ, ಇನ್ನು ಪ್ರಧಾನಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಯಾವುದೇ ಸಂಸತ್ತಿನ ಯಾವುದೇ ಸಭೆಯ ಸದಸ್ಯ ಆಗಲಿಲ್ಲ ಅಂದರೂ ನಡೆದಿರ್ತದೆ. ಬಟ್ 6 ತಿಂಗಳ ಒಳಗಾಗಿ ಒಂದು ಲೋಕಸಭೆ ಅಥವಾ ರಾಜ್ಯಸಭೆ ಏನು ಮಾಡ್ಬೇಕು, ಇವರು ಸದಸ್ಯತ್ವವನ್ನು ತೊಗೊಳ್ಬೇಕು. ಅಕಸ್ಮಾತ್ ತೊಗೊಳ್ಳಿಲ್ಲ ಅಂದ್ರೆ ಏನಕತಿ, ಇವರ ಮಂತ್ರಿ ಪದವಿ ಹೊಕ್ಕೈತಿ. ಇದೊಂದು ಭಾಳ ಇಂಪಾರ್ಟೆಂಟು. ಇವ್ರನ್ನ ಏನು ಮಾಡ್ತಾರೆ, ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಇವ್ರಿಗೆ ಏನು ಮಾಡ್ತಾರೆ, ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾರೆ. ಇನ್ನು ಅಧಿಕಾರಾವಧಿ ಹೆಂಗೈತಿ, ಯೂಶ್ವಲಿ ಒಂದು ಸಲ ಎಲೆಕ್ಟ್ ಆದರೆ ಎಷ್ಟು ವರ್ಷ ಇರ್ತೈತಿ ಟೈಮು, 5 ವರ್ಷ ಇರ್ತೈತಿ. ಬಟ್ 5 ವರ್ಷನೂ ಎಲ್ಲ ಪ್ರಧಾನಿಗಳ ಹಳ್ಯಾರನೂ ಇಲ್ಲ. ಯಾಕಂತ ಹೇಳ್ತಾನೆ, ಹೆಂಗಿರ್ತತಿ ಇವ್ರದ್ದು ಅಧಿಕಾರಾವಧಿ ಡಿಪೆಂಡ್ ಅಪಾನ್ ಎದ್ರ ಮೇಲೆ ಇರ್ತೈತೆ ಅಂದ್ರೆ ಇವ್ರದ್ದು ಲೋಕಸಭೆಯ ಬಹುಮತದ ಮೇಲೆ ಇರ್ತೈತಿ. ಅಂದ್ರೆ ಇವರು ಈಗ ಫಾರ್ ಎಕ್ಸಾಂಪಲ್ ನನ್ನ ಹಿಂದೆ ಒಂದು 300 ಮಂದಿ ಅದಾರ, 300 ಮಂದಿಗೂ ನಾ ಚಲೋ ಅನ್ಸೇನಿ, ನಾ ಮಾಡಾಕತ್ತಿದ್ದ ಕೆಲಸ ಎಲ್ಲ ಚಲೋ ಐತಿ ಅಂದ್ರೆ ನಾನು 5 ವರ್ಷ ಪೂರ್ಣವಾಗಿ ಆಳ್ಬಹುದು. ಅಕಸ್ಮಾತ್ ಇಲ್ಲಪ್ಪ ಒಂದು 200 ಮಂದಿಗೆ ನಾ ಮಾಡಿ ಚಲೋ ಅನ್ಸಿಲ್ಲ, ಅವಾಗ ಏನಕತಿ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ತಗೊತಾರ. ಆ ಮೂಲಕ ಏನು ಮಾಡ್ತಾರೆ, ನಮ್ಮ ಸರ್ಕಾರವನ್ನು ಪತನ ಮಾಡ್ತಾರೆ ಅಥವಾ ನನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಇನ್ನೊಂದು ರಾಷ್ಟ್ರಪತಿ ಅವರ ಇಚ್ಛೆಯ ಪರ್ಯಂತ ಅಂತ ಹೇಳ್ತಾರೆ. ಬಟ್ ರಾಷ್ಟ್ರಪತಿಯವರ ಇಚ್ಛೆಯ ಪರ್ಯಂತ ಅಂತಂದ್ರೆ ಇವರು ಲೋಕಸಭೆಯಲ್ಲಿ ಬಹುಮತ ಇರೋ ಮಠ, ಇವರು ಪ್ರಧಾನಿಗಳಿಗೆ ಲೋಕಸಭೆಯಲ್ಲಿ ಏನೋ ಅವ್ರನ್ನ ವಿಶ್ವಾಸಕ್ಕೆ ಎಲ್ಲಿ ಮಠ ತಗೊಂಡಿರ್ತಾರೆ ಅಲ್ಲಿ ಮಠ ಏನು ಮಾಡ್ತಾರೆ, ಇವರು ಅಧಿಕಾರದಲ್ಲಿ ಇರ್ತಾರೆ. ಇನ್ನು ಇವರ ಕಾರ್ಯಗಳೇನು, ಪ್ರಧಾನಮಂತ್ರಿಯವರ ಕಾರ್ಯಗಳೇನು, ಅಧಿಕಾರ ಅಥವಾ ಕಾರ್ಯಗಳು ಏನು? ಒಂದೇದು ಏನು ಮಾಡ್ತಾರೆ, ಇವರು ಮಂತ್ರಿಮಂಡಲದ ರಚನೆ ಮಾಡ್ತಾರೆ. ಈಗ ಇವ್ರ ಜೋಡಿ ಹಣಕಾಸು ಮಂತ್ರಿ ಬೇಕು, ರಕ್ಷಣಾ ಮಂತ್ರಿ ಬೇಕು, ಗೃಹ ಸಚಿವರು ಬೇಕು. ಇದನ್ನೆಲ್ಲ ಯಾರು ಮಾಡ್ತಾರೆ, ಇವರೇ ಆಗ್ಬೇಕಂತಂದು ಏನು ಪ್ರಧಾನಮಂತ್ರಿಗಳು ಏನು ಮಾಡ್ತಾರೆ,
ರಾಷ್ಟ್ರಪತಿಯವರಿಗೆ ಸಲಹೆಯನ್ನು ನೀಡ್ತಾರೆ. ಆ ಪ್ರಕಾರ ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ಮಂತ್ರಿಮಂಡಲದ ರಚನೆಯನ್ನು ಮಾಡ್ತಾರೆ. ಇದ ಸೆಕೆಂಡ್ ಒನ್ ಸೇಮ್ ಏನು, ಈ ಮಂತ್ರಿಮಂಡಲ ರಚನೆ ಮಾಡಿದ್ಮೇಲೆ ಅವ್ರಿಗೆ ಯಾವ್ಯಾವ ಖಾತೆಯನ್ನು ಕೊಡಬೇಕು, ಆ ಖಾತೆ ಹಂಚಿಕೆಯನ್ನು ಸಹ ಯಾರು ಮಾಡ್ತಾರೆ, ಪ್ರಧಾನಮಂತ್ರಿಗಳು ಮಾಡ್ತಾರ. ಕೆಲವೊಂದು ಸತಿ ನೀವು ನೋಡಿರ್ಬೋದು ಮಂತ್ರಿಮಂಡಲದ ಪುನರ್ರಚನೆ ಅಂತ ಕರೀತಾರೆ. ಅಂದ್ರೆ ಈಗ ಏನಕತಿ, ಪುನರ್ರಚನೆ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಒಬ್ಬರಿಗೆ ಒಂದು ಖಾತೆ ಕೊಟ್ಟಾರ, ಈಗ ನನಗೆ ಗೃಹ ಖಾತೆಯನ್ನು ಕೊಟ್ಟಾರ, ನಾ ಅದನ್ನ ಸಮರ್ಥವಾಗಿ ನಿಭಾಯಿಸಲಿಲ್ಲ. 1 ವರ್ಷ ನೋಡಿದ್ರು ಹೋಲ್ ಪಾಪ್, ಇನ್ನೊಂದು ವರ್ಷ ಚಾನ್ಸ್ ಕೊಡೋನು ಮಾಡ್ತಾನಂತ 2 ವರ್ಷನ ಕರೆಕ್ಟಾಗಿ ಮಾಡಲಿಲ್ಲ ಅಂದಾಗ ಏನು ಮಾಡ್ತಾರೆ, ಮಂತ್ರಿಮಂಡಲದ ಪುನರ್ರಚನೆ ಮಾಡಿ ನನ್ನ ತೆಗೆದು ಇನ್ನೊಬ್ಬಂಗೆ ಆ ಖಾತೆಯನ್ನು ಏನು ಮಾಡ್ತಾರೆ, ಕೊಡ್ತಾರ. ಇದನ್ನ ಪುನರ್ರಚನೆ ಅಂತಂದು ಕರಿತೇವೆ. ಕೆಲವೊಮ್ಮೆ 10 ಜನ ಇಟ್ಕೊಂಡಿರ್ತಾರ, ಅದಾದ್ಮೇಲೆ ನೆಕ್ಸ್ಟ್ ಟೈಮ್ 15 ಮಂದಿ ಕೊಡ್ತಾರ. ಒಂದಕ್ಕೆ 15 ಮಂದಿ ಇರ್ತಾರ, ಆಮೇಲೆ 10 ಮಂದಿ ಮಾಡ್ತಾರ. ಒಬ್ಬೊಬ್ಬರಿಗೆ 1 ಖಾತೆ ಕೊಟ್ಟಿರ್ತಾರ, ನೆಕ್ಸ್ಟ್ ಟೈಮ್ 2 ಖಾತೆ ಕೊಡ್ತಾರ, ಇಲ್ಲ ಅಷ್ಟು ಕಟ್ಸ್ಕೊಂಡು ಬೇರೆದವಂಗೆ 2 ಖಾತೆ ಕೊಡ್ತಾರ. ಇದು ಮಂತ್ರಿಮಂಡಲದ ಪುನರ್ರಚನೆ ಆಗಿರ್ತತಿ. ಇನ್ನೊಂದೇನು, ಇವರು ಸಚಿವ ಸಂಪುಟದ ನಾಯಕರಾಗಿರ್ತಾರೆ. ಇವರು ಯಾರು, ಪ್ರಧಾನಮಂತ್ರಿಗಳು ಸಚಿವ ಸಂಪುಟದ ನಾಯಕ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಕೆಲಸಗಳು ರಾಷ್ಟ್ರಪತಿಯವರ ಹೆಸರಿಂದಾನೇ ನಡೀತಿರ್ತಾವೆ, ಬಟ್ ಅದನ್ನ ಆ್ಯಕ್ಚುಲ್ ಆಗಿ ನಡೆಸ್ಕೊಂಡು ಹೋಗೋರು ಪ್ರಧಾನಮಂತ್ರಿಗಳು ಮತ್ತು ಲೋಕಸಭೆಯಲ್ಲಿ ಬಹುಮತ ಹೊಂದಿದ ಪಕ್ಷ, ಪ್ರಧಾನಮಂತ್ರಿಗಳು ಮತ್ತು ಅವರ ಪಕ್ಷಗಳು ಏನು ಮಾಡ್ತಿರ್ತಾವೆ, ಸರ್ಕಾರವನ್ನು ರಚಿಸ್ತಿರ್ತಾವೆ. ಸರ್ಕಾರದಲ್ಲಿರುವ ಶಾಸನಗಳು, ಕಾಯ್ದೆಗಳು, ಕಾರ್ಯಗಳು ಪ್ರತಿಯೊಂದನ್ನು ಏನು ಮಾಡ್ತಾರೆ, ಪ್ರಧಾನಮಂತ್ರಿಗಳ ರಚಿಸ್ತಾರೆ. ಹಾಗಾಗಿ ಪ್ರಧಾನಮಂತ್ರಿಗಳಿಗೆ ಅತಿ ಹೆಚ್ಚು ಏನೈತಿ ವ್ಯಾಲ್ಯೂ ನಮ್ಮ ಭಾರತ ಸರ್ಕಾರದೊಳಗೆ ಐತಿ. ಅವ್ರು ಹೆಂಗಂದ್ರೆ ಈಗ ಹೆಚ್ಚು ಕಮ್ಮಿ ನೆಪ ಮಾತ್ರಕ್ಕೆ ರಾಷ್ಟ್ರಪತಿಗಳು, ಬಟ್ A to Z ಅಧಿಕಾರ ಕಾರ್ಯಗಳನ್ನು ನಿರ್ವಹಿಸುವುದು ಪ್ರಧಾನಮಂತ್ರಿಗಳು ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಇನ್ನು ಇವರನ್ನ ಲೋಕಸಭೆಯ ನಾಯಕ ಅಂತ ಕರೀತಾರ. ಈಗ ಹೇಳಿದೆ ನಾನು, ಹೌದಾ, ಲೋಕಸಭೆಯ ನಾಯಕ. ಅದಾದ್ಮೇಲೆ ಸರ್ಕಾರದ ನಾಯಕ, ಪ್ರಧಾನ ಸಲಹೆಗಾರ. ಇವೆಲ್ಲವೂ ಇವರ ಹಕ್ಕುಗಳು ಹೌದು, ಇವರ ಕರ್ತವ್ಯಗಳು ಹೌದು. ಇವರು ಏನು ಮಾಡ್ತಾರ, ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಾರ ರಾಷ್ಟ್ರಪತಿಗಳಿಗೆ ಮತ್ತು ಮಂತ್ರಿಗಳಿಗೆ. ಇವ್ರ ನಡುವೆ ಯಾರು ಇರ್ತಾರ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಸಂಪರ್ಕ ಸೇತುವೆಯಾಗಿ ಕೆಲಸವನ್ನು ಮಾಡ್ತಾರೆ. ಇನ್ನೊಂದೇನು ಮಾಡ್ತಾರ, ಈಗ ಲೋಕಸಭೆ ತಮಗಿದು ಆಗತ್ತಿಲ್ಲ, ತಮ್ಮ ಪರವಾಗಿ ಈಗ ಅವ್ರ ಪಕ್ಷದವ್ರ ಇದನ್ನ ಏನಪ್ಪ ಅದು ತಮ್ಮ ಯಾವುದೋ ಒಂದು ಶಾಸನ ಮಾಡೋಕೆ ಅಡ್ಡಗಾಲ ಹಾಕತ್ತಾರ, ತಲೆ ಕೆಟ್ಟು ಏನು ಮಾಡ್ತಾರೆ, ಲೋಕಸಭೆಯನ್ನು ವಿಸರ್ಜಿಸುವಂತೆ ಸಲಹೆಯನ್ನು ಸಹ ಇವರು ನೀಡಬಹುದು. ಯಾರಿಗೆ, ಪ್ರೆಸಿಡೆಂಟಿಗೆ ಇವ್ರೇನು ಮಾಡ್ಬೋದು, ಲೋಕಸಭೆಯನ್ನು ವಿಸರ್ಜಿಸಿ ಬಿಡ್ರಿ ಅಂತಂದು ಇವರು ಸಹ ಹೇಳಬಹುದು. ಇದು ಪ್ರಧಾನಮಂತ್ರಿಗಿರುವಂತಹ ಅಧಿಕಾರಗಳು ಮತ್ತು ಕರ್ತವ್ಯಗಳು ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಏನು ಮಾಡೋಣ, ಸೀದಾ ಕ್ವಶನ್ ಆನ್ಸರ್ಗೆ ಹೋಗ್ಬಿಡೋಣ. ಸೊ ನಮ್ಮ ಫಸ್ಟ್ ಕ್ವಶನ್ ಏನು, ಭಾರತದ ಪ್ರಧಾನಮಂತ್ರಿಗಳ ಪದವಿಯು ಆಪ್ಷನ್ ಎ ಸಂವಿಧಾನದಿಂದ ಸೃಷ್ಟಿಸಲ್ಪಟ್ಟಿದೆ, ಆಪ್ಷನ್ ಬಿ ಸಂಪ್ರದಾಯಗಳನ್ನು ಆಧರಿಸಿದೆ, ಆಪ್ಷನ್ ಸಿ ಸಂಸತ್ತಿನ ಶಾಸನದಿಂದ ಸೃಷ್ಟಿಸಲ್ಪಟ್ಟಿದೆ, ಆಪ್ಷನ್ ಡಿ ಒಂದು ಪ್ರತ್ಯೇಕ ಸಮಿತಿಯಿಂದಾಗಿದೆ. ಸೊ ನಾವು ಆ್ಯಸ್ ಯೂಶುವಲ್ ಏನು ಮಾಡಿದ್ವಿ, ಆರ್ಟಿಕಲ್ 74/1 ಅಲ್ಲಿ ಏನು ಹೇಳ್ತದೆ, ಮಂತ್ರಿಮಂಡಲ ಬೇಕು. 75 ಅದರೊಳಗೆ ಪ್ರಧಾನಮಂತ್ರಿ ಉಳ್ಳ ಮಂತ್ರಿಮಂಡಲ ಬೇಕು. 75 ಒಳಗೆ ಏನು ಹೇಳ್ತದೆ, ರಾಷ್ಟ್ರಪತಿಗಳು ಏನು ಮಾಡಬೇಕು, ಪ್ರಧಾನಮಂತ್ರಿಯವರನ್ನ ನೇಮಕ ಮಾಡಬೇಕು ಅಂತಂದು ಹೇಳ್ತತಿ. ಹೀಗಾಗಿ ಆನ್ಸರ್ ಯಾವುದು, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಕಲರ್ ಚೇಂಜ್ ಮಾಡ್ಕೊಂತಾರೆ. ಎಸ್, ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯು ಏನಾಗಿರ್ತಾರ ಅಂತ ಕೊಟ್ಟರೆ. ಸೊ ಪ್ರಧಾನಮಂತ್ರಿ ಏನಾಗಿರ್ತಾರೋ, ಆಪ್ಷನ್ ಎ ಬಹುಮತ ಪಡೆದ ಪಕ್ಷದ ನಾಯಕ, ಆಪ್ಷನ್ ಬಿ ಶಾಸಕಾಂಗದ ಎಲ್ಲ ಸದಸ್ಯರಿಂದ ಚುನಾಯಿತರಾದವರು, ಆಪ್ಷನ್ ಸಿ ನಾಮನಿರ್ದೇಶನ ನಾಯಕ, ಆಪ್ಷನ್ ಡಿ ಅನುವಂಶಿಕ. ಅನುವಂಶಿಕ ಅಂದ್ರೆ ಈಗ ತಂದೆಯಿಂದ ಮಗ, ಮಗನಿಂದ ಮೊಮ್ಮಗ. ಅದು ನಾಮನಿರ್ದೇಶನ ಅಂದ್ರೆ 12 ಮಂದಿನ ಲೋಕಸಭೆಗೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತೇವಲ್ಲ ಅದು. ಶಾಸಕಾಂಗದ ಎಲ್ಲ ಸದಸ್ಯರಿಂದ ಚುನಾಯಿತರಾಗೋದಿಲ್ಲ. ಇವ್ರೇನು ಮಾಡ್ತಾರೆ, ಬಹುಮತ ಪಡೆದ ಪಕ್ಷದ ನಾಯಕ, ಯಾರು ಅತಿ ಹೆಚ್ಚು ಸೀಟುಗಳು ಬಂದಿರ್ತಾವೋ ಅದರ ನಾಯಕ ಏನಕ್ಕಾರ, ಪ್ರಧಾನಮಂತ್ರಿಗಳಾಗ್ತಾರೆ. ಭಾರತದ ಪ್ರಧಾನಮಂತ್ರಿಗಳು ಏನಾದವರು ಅಂತ ಕೇಳೋರು. ಸೊ ಆಬ್ವಿಯಸ್ಲಿ ಏನಾಗಿರ್ತಾರೆ, ಪ್ರಧಾನಮಂತ್ರಿಗಳು ಚುನಾಯಿತರಾಗಿರ್ತಾರೆ, ಹೌದಾ.
ಇವರು ಚುನಾಯಿತರಾಗಿರ್ತಾರೆ, ಬಟ್ ಏನು ರಾಷ್ಟ್ರಪತಿಗಳಿಂದ ಇವ್ರು ಏನಕತಿ ನೇಮಕ ಆಕೈತಿ. ಸೊ ಹೀಗಾಗಿ ಅದು ಯಾರಿಂದ ರಾಷ್ಟ್ರಪತಿಗಳಿಂದ ಅಂದರೆ ಇದು ನೇಮಕ ಅಂತ ಬರ್ತೈತಿ. ಆಪ್ಷನ್ ಬಿನ ರೈಟ್. ಬಟ್ ಇವರು ಚುನಾವಣೆಯನ್ನು ಎದುರಿಸಿ ಗೆದ್ದಿರ್ತಾರೆ, ನೆನಪಿರಲಿ. ಫೋರ್ತ್ ಕ್ವಶನ್ ಏನು, ಪ್ರಧಾನಮಂತ್ರಿಯವರ ಅಧಿಕಾರ ಅವಧಿ ಎಲ್ಲಿ ಇರ್ತೈತಿ? ಹೌದಾ, ಅವರು ಲೋಕಸಭೆಯ ಸಂಪುಟ ಏನೈತಲ್ಲಿದೆ ಆ್ಯಕ್ಚುಲಿ ಇದು ಆ್ಯಕ್ಚುಲ್ ಆನ್ಸರ್. ಸಂಸತ್ತು ಅದರಲ್ಲೂ ಲೋಕಸಭೆಯ ವಿಶ್ವಾಸವನ್ನು ಗಳಿಸಿರುವವರೆಗೂ ಅಂತಂದು ಬರ್ತೈತಿ. ಬಟ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಏನು ರಾಷ್ಟ್ರಪತಿಯವರು ಇಚ್ಛಿಸೋವರೆಗೂ ಅಂತಂದು ಆಕೈತಿ. ಸೊ ನೆಕ್ಸ್ಟ್ ಕ್ವಶನ್ ಏನು, ಕ್ವಶನ್ ನಂಬರ್ 4 ಆತಾ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಪ್ರಧಾನಮಂತ್ರಿಯ ರೂಪದ ಸರ್ಕಾರ ಎಂದು ಪ್ರಧಾನಮಂತ್ರಿಯ ಸರ್ಕಾರ ಎಂದು ವ್ಯಕ್ತಪಡಿಸುವುದು ಯಾವ ಸರ್ಕಾರವನ್ನು ಸೂಚಿಸುತ್ತದೆ? ಆಪ್ಷನ್ ಎ ಏನು ಹೇಳ್ತದ, ಪ್ರಧಾನಿಯು ಜನರಿಂದ ನೇರವಾಗಿ ಆಯ್ಕೆಯಾಗುತ್ತಾರೆ. ಆಪ್ಷನ್ ಬಿ, ಪ್ರಧಾನಿಯು ಒಕ್ಕೂಟದ ಮುಖ್ಯಸ್ಥರಾಗಿರ್ತಾರೆ. ಆಪ್ಷನ್ ಸಿ, ಪ್ರಧಾನಿಯು ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ಆಪ್ಷನ್ ಡಿ, ಪ್ರಧಾನಿಯು ಮುಂದೆ ಸಮಾನರಲ್ಲಿ ಮೊದಲಗಲ್ಲ, ಆದರೆ ಪ್ರಬಲರಾದವರು, ಶಕ್ತಿಶಾಲಿಗಳು ಅಥವಾ ಪ್ರಮುಖರಾದವರು. ನೆಕ್ಸ್ಟ್, ಭಾರತದ ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ ಆಕೆ ಏನಾಗಿರ್ಬೇಕು? ಸಂಸತ್ತಿನ ಯಾವುದೇ ಸದನದ ಸದಸ್ಯರಾಗಿರುವ ಅವಶ್ಯಕತೆ ಇಲ್ಲವಾದರೂ 6 ತಿಂಗಳೊಳಗೆ ಅವ್ರು ಏನು ಮಾಡಬೇಕು? ಸದಸ್ಯರ ಆಯ್ಕೆ ಆಗಬೇಕು. ನೆಕ್ಸ್ಟ್, ಸಂಸತ್ತಿನ ಯಾವುದೇ ಸದಸ್ಯರಾಗಿರೋ ಇಲ್ಲವಾದ 6 ತಿಂಗಳೊಳಗೆ ಲೋಕಸಭೆಯ ಸದಸ್ಯ ಅಥವಾ ಸಂಸತ್ತಿನ 2 ಸದನಗಳಲ್ಲಿ ಯಾವುದಾದರೂ ಒಂದು ಸದನದ ಸದಸ್ಯರಾಗಿರ್ಬೇಕು. ಇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅವ್ರು ಆಗಲಿ ಬಿಡಲಿ, ಬಟ್ ಅದಾದಮೇಲೆ 2ರೊಳಗೆ ಒಂದು ಕಡೆ ಸೆಲೆಕ್ಟ್ ಆಗ್ಬೇಕು ಅವರು. ಸೊ ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಇರುವ ಕೆಳಕಂಡ ಅಧಿಕಾರಗಳ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ. ಏನು ತಪ್ಪದು ಅಂತ ಹುಡುಕಬೇಕು. ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದು ಅವರು ಕಂಡು ಬಂದಲ್ಲಿ ಅಂತ ಯಾವುದೇ ಸಚಿವರನ್ನು ವಜಾಗೊಳಿಸಬಹುದು. ಮಂತ್ರಿಮಂಡಲದ ಸದಸ್ಯರನ್ನು ಪ್ರಧಾನಮಂತ್ರಿಗಳು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅವರು ಮಂತ್ರಿಮಂಡಲದ ಸದಸ್ಯರಿಗೆ ಖಾತೆಯನ್ನು ಹಂಚಿ ಮಾಡುತ್ತಾರೆ. ಅವರು ಮಂತ್ರಿಮಂಡಲದ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸುವವರು. ಸೊ ಇದ್ರಾಗ ಯಾವುದು ಅಲ್ಲ ಆನ್ಸರ್ ಅಂತಂದು ಹೇಳ್ಬೇಕು. ಯಾವುದಲ್ಲ? ಸಚಿವರಿಗೆ ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದು ಅವರು ಕೊಂಡು ಬಂದಲ್ಲಿ ಅಂತ ಯಾವುದೇ ಸಚಿವರನ್ನ ವಜಾ ಮಾಡೋಕ್ಕೆ ಬರಂಗಿಲ್ಲ. ಅವರ ಮಂತ್ರಿಗಿರಿಯನ್ನು ಪುನರ್ರಚನೆಯ ಮೂಲಕ ಕಸಿದುಕೊಳ್ಬಹುದು. ಅದನ್ನು ಬಿಟ್ಟರೆ ಅವ್ರನ್ನ ವಜಾ ಮಾಡಿದಾಗ ಇಂಥವು ಯಾವ ನಾಟಕ ಮಾಡೋಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್, ಭಾರತದಲ್ಲಿ ಉಪಪ್ರಧಾನಿಗಳಾಗಿ ನೇಮಕ ಆದವರು ಯಾರ್ಯಾರು ಅದನ್ನು ಕ್ರಮಬದ್ಧವಾಗಿ ಬರೀರಿ ಅಂತ ಕೊಟ್ಟರು ಅವರು. ಆ್ಯಕ್ಚುಲಿ ಇದನ್ನು ಹೇಳಿನೂ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಉಪಪ್ರಧಾನಿ ಅಂತಂದು ಎಲ್ಲೂ ಮೆನ್ಷನ್ ಇಲ್ಲರಿ. ಹಂಗಾಗಿ ನಾನು ಇದನ್ನ ಹೇಳಕ್ಕೆ ಹೋಗಿಲ್ಲ. ಬಟ್ ಇದನ್ನ ಲಾಸ್ಟಿಗೆ ನಾನು ನಿಮ್ಗೆ ಇದ್ರ ಬಗ್ಗೆನೂ ಒಂದು ಸ್ವಲ್ಪ ನನಗೆ ಎಷ್ಟು ಗೊತ್ತದೋ ಬುಕ್ ಒಳಗೆ ಎಷ್ಟೈತೆ ಅಷ್ಟನ್ನು ಹೇಳ್ತಾನೆ. ಸೊ ಇದಕ್ಕೆ ಈಗ ನಾನು ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ತಾನೆ ರೀ. ಕ್ರಮಬದ್ಧವಾಗಿ ಅಂತಂದ್ರೆ ಆಪ್ಷನ್ ಇದನ್ನು ನೋಡ್ರಿ, ಡಿ ಇಸ್ ದ ರೈಟ್ ಆನ್ಸರ್. ಫಸ್ಟು ವಲ್ಲಭಾಯ್ ಪಟೇಲ್ ಅವರು, ಅದಾದಮೇಲೆ ಮೊರಾರ್ಜಿ ದೇಸಾಯಿ ಸರ್ ಅವರು, ಅದಾದಮೇಲೆ ಚರಣ್ ಸಿಂಗ್ ಅವರು, ಆಮೇಲೆ ದೇವಿಲಾಲ್ ಅವರು. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಉಪಪ್ರಧಾನಿ ಮಂತ್ರಿ ಹುದ್ದೆಗೆ ಅವಕಾಶ ಇದೆಯೇ ಅಂತ ಕೊಟ್ಟಾರ. ಸೊ 100% ಅವಕಾಶ ಇಲ್ಲ. ಅದಕ್ಕೆ ಇಲ್ಲಿರುವ ಯಾವ ಖಾತೆ ಇಲಾಖೆಯು ಪ್ರಧಾನಮಂತ್ರಿಗಳಿಗೆ ಜವಾಬ್ದಾರರಲ್ಲ. ಅಂದರೆ ಈ ಒಂದು ಖಾತೆಗೆ ಪ್ರಧಾನಮಂತ್ರಿಗಳು ಜವಾಬ್ದಾರರಲ್ಲ. ಅದು ಯಾವ ಖಾತೆ ಅಂತಂದು ಏನು ಮಾಡತ್ತಾರ ಅವರು ಕೇಳಕತ್ತಾರ. ಸೊ ಆಪ್ಷನ್ 1 ಏನು, ಬಾಹ್ಯಾಕಾಶ ಇಲಾಖೆ. ಆಪ್ಷನ್ ಬಿ, ಯೋಜನಾ ಆಯೋಗ. ಆಪ್ಷನ್ ಸಿ, ಅಣುಶಕ್ತಿ ಆಯೋಗ. ಆಪ್ಷನ್ ಡಿ, ವಿದೇಶಾಂಗ ಖಾತೆ ಅಂತ ಕೊಟ್ಟಾರ. ಸೊ ಇದಕ್ಕೆ ರೈಟ್ ಆನ್ಸರ್ ಏನು, ವಿದೇಶಾಂಗ ಖಾತೆಗೆ ಅವರು ಜವಾಬ್ದಾರರಲ್ಲ. ನೆಕ್ಸ್ಟ್, ಡಿಸೆಂಬರ್ 25ರಂದು ಇದನ್ನು ಮಾತ್ರ ನೀವು ಯಾರು ಮರ್ತರ ದೇಶಕ್ಕೆ ದ್ರೋಹನ ಮಾಡ್ದಂಗೆ ನೀವು. ಯಾಕಂದ್ರೆ ಅಜಾತ ಶತ್ರು ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವ್ರದ್ದು ಬರ್ತ್ಡೇ ಅವತ್ತು. 42ನೇ ಕ್ವಶನ್, ಈ ಕೆಳಗಿನ ಹೇಳಿಕೆಗಳ ಪೈಕಿ ಯಾವುದು ಸರಿ? 1ನೇದು, ಪ್ರಧಾನಮಂತ್ರಿಯು ತಮ್ಮ ಸಂಪುಟ ಸಚಿವರನ್ನು ಸಂಸತ್ತಿನ 2 ಸದನಗಳಲ್ಲಿ ಯಾವುದಾದ್ರೂ ಒಂದು ಸದನದಿಂದ ಮಾತ್ರ ಆರಿಸುತ್ತಾರೆ. ನೆಕ್ಸ್ಟ್, ಪ್ರಧಾನಮಂತ್ರಿಯು ತಮ್ಮ ಸಂಪುಟದ ಸಚಿವರನ್ನು ಭಾರತದ ರಾಷ್ಟ್ರಪತಿಯವರೊಂದಿಗೆ ಸಮಾಲೋಚಿಸಿ ಆರಿಸುವವರು. ಪ್ರಧಾನಮಂತ್ರಿಯವರಿಗೆ ತಮ್ಮ ಸಂಪುಟದ ಸದಸ್ಯರನ್ನು ಆಯ್ಕೆ ಮಾಡುವ ಸಂಪೂರ್ಣ ವಿವೇಚನಾ ಸ್ವಾತಂತ್ರ್ಯವಿದೆ. ಪ್ರಧಾನಮಂತ್ರಿಯು ತಮ್ಮ ಸಂಪುಟ ಸಹೋದ್ಯೋಗಿಗಳನ್ನು ಆಯ್ಕೆ ಮಾಡಲು ಸೀಮಿತವಾದ ಸ್ವಾತಂತ್ರ್ಯವಿರುವುದು, ಏಕೆಂದರೆ ಈ ವಿವೇಚನಾ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇರುವುದು. ಇದ್ರಾಗ ಯಾವುದು ಕರೆಕ್ಟ್ ಐತಿ ಅಂತಂದು ನೀವು ಹೇಳಬೇಕು. ಸೊ ಇದ್ರಾಗ ಕರೆಕ್ಟ್ ಇರೋದು ಆಪ್ಷನ್ ಸಿ ಒಂದೈತಿ. ಏನು, ಪ್ರಧಾನಮಂತ್ರಿಯವರಿಗೆ ತಮ್ಮ ಸಂಪುಟ ಸದಸ್ಯರನ್ನು ಆಯ್ಕೆ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ ಪ್ರಧಾನಮಂತ್ರಿಗಳಿಗೆ ಐತಿ. ಅವರು ಬೇಕಾದವ್ರನ್ನ ಏನು ಮಾಡ್ಬೋದು, ಸಂಪುಟ ಸದಸ್ಯರನ್ನಾಗಿ ಮಾಡ್ಕೋಬಹುದು. ನೆಕ್ಸ್ಟ್, ಕೊಟ್ಟಿರುವ ಯಾವುದು ಪ್ರಧಾನಮಂತ್ರಿಗಳ ಕರ್ತವ್ಯಗಳಲ್ಲಿ ಒಂದು ಅಲ್ಲ ಅಂತ ಕೊಟ್ಟ ನಾವು. ಸೊ 1ನೇದೇನು, ಸಚಿವ ಸಂಪುಟದ ಎಲ್ಲ ನಿರ್ಣಯಗಳನ್ನು ರಾಷ್ಟ್ರಪತಿಗೆ ತಿಳಿಸುವುದು. ರಾಜ್ಯದ ಆಡಳಿತ ವ್ಯವಹಾರಗಳಲ್ಲಿ ಸಂಬಂಧಿಸಿದ ಮಾಹಿತಿಗಳನ್ನು ರಾಷ್ಟ್ರಾಧ್ಯಕ್ಷರಿಗೆ ಒಪ್ಪಿಸುವುದು.
ಕ್ಯಾಬಿನೆಟ್ ಸಭೆಯಲ್ಲಿನ ಕಾರ್ಯಸೂಚಿ ಅಜೆಂಡಾಗಳನ್ನು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗೆ ಅನುಮೋದನೆಗೆ ಸಲ್ಲಿಸುವುದು. ರಾಷ್ಟ್ರಾಧ್ಯಕ್ಷರಿಗೆ ಅಗತ್ಯವೆನಿಸಿದರೆ ಸಚಿವ ಸಂಪುಟದ ಯಾವುದೇ ವಿಷಯ ನಿರ್ಧಾರಗಳನ್ನು ರಾಷ್ಟ್ರಾಧ್ಯಕ್ಷರಿಗೆ ಸಲ್ಲಿಸುವುದು ಅಂತ ಐತಿ. ಸೊ ಇದಕ್ಕೆ ಆನ್ಸರ್ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಯಾಬಿನೆಟ್ ಸಭೆಯಲ್ಲಿ ಏನೈತಲ್ಲ ಅಜೆಂಡಾಗಳನ್ನು ರಾಷ್ಟ್ರಾಧ್ಯಕ್ಷರ ಅನುಮೋದನೆ ಕಳಿಸುವಂಥ ಅವಶ್ಯಕತೆ ಇರಂಗಿಲ್ಲ. ನೆಕ್ಸ್ಟ್ 52ನೇ ಕ್ವಶನ್ ಏನು ಹೇಳ್ತದ? ಪ್ರಧಾನಮಂತ್ರಿಗಳ ಕಚೇರಿ ಅಡಿಯಲ್ಲಿ ಈ ಕೆಳಗಿನ ಯಾವ ಘಟಕ ಕಾರ್ಯನಿರ್ವಹಿಸುತ್ತಿಲ್ಲ? ಅಂದರೆ ಯಾವುದೋ ಒಂದು ಇಲಾಖೆ ಅವರ ಅಂಡರ್ ಬರೋದಿಲ್ಲ, ಅದು ಯಾವುದು ಅಂತ ಕೇಳತ್ತಾರ. ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತಾನೆ, ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿ ಇವ್ರ ಕಡೆ ಬರೋದಿಲ್ಲ. ಇದು ಬರ್ತತಿ, ಇದು ಬರ್ತತಿ, ಇದು ಬರ್ತತಿ. ನೆಕ್ಸ್ಟ್ ಸಮಾನಿಗರಲ್ಲಿ ಮೊದಲಿಗ ಎಂದು ಯಾರನ್ನ ಕರೀತಾರ? ಈಗ ಜಸ್ಟ್ ಅದು ಬಂದು ಹೋಯ್ತು ನಿಮ್ಗೆ. ಯಾರೋ ಪ್ರಧಾನಮಂತ್ರಿಗಳು. ಕೆಳಗಿನವರುಗಳಲ್ಲಿ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಯಾರು ಒಂದು ಅಲಿಪ್ತ ಶೃಂಗಸಭೆಯಲ್ಲಿ ಹಾಜರಿರಲಿಲ್ಲ? ಇದನ್ನು ನಾನು ಆ್ಯಕ್ಚುಲಿ ಹೇಳಿಲ್ಲ, ಸೊ ಹಾಗಾಗಿ ಡೈರೆಕ್ಟ್ ಇದನ್ನ ಹೇಳ್ಬಿಡ್ತಾನೆ. ಚರಣ್ ಸಿಂಗ್ ಅವರು ಹಾಗೂ ನರೇಂದ್ರ ಮೋದಿ ಅವರು. ಭಾರತದ ಪ್ರಥಮ ಉಪ ಪ್ರಧಾನಮಂತ್ರಿ ಮತ್ತು ಭಾರತವನ್ನು ಏಕೀಗ ಇದನ್ನು ಮಾತ್ರ ಯಾರು ಮರೆಯಂಗೇ ಇಲ್ಲ. ಯಾಕಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ ಅವರು ಭಾಳ ನಮ್ಮ ದೇಶಕ್ಕಾಗಿ ಭಾಳ ದುಡ್ದಾರ. ಹಿಂಗಾಗಿ ದಯವಿಟ್ಟು ಅವ್ರನ್ನ ಮರಿಬಾಟ್ರಿ, ದ್ರೋಹ ಮಾಡ್ದಂಗೆ ನೀವು. ನೆಕ್ಸ್ಟ್, ಭಾರತದ ಉಪ ಪ್ರಧಾನಮಂತ್ರಿಯವರನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇದು ಮೂಲ ಸಂವಿಧಾನದಲ್ಲಿ ಸೃಷ್ಟಿಯಾಗಿದೆ. ಇದು ಸಂವಿಧಾನಿಕ ಬೆಳವಣಿಗೆ ಹೆಚ್ಚುವರಿಯಾಗಿದೆ. ಇದು 44ನೇ ಸಂವಿಧಾನ ತಿದ್ದುಪಡಿಯಿಂದ ಸೃಷ್ಟಿಸಲ್ಪಟ್ಟಿದೆ. ಇದು 45ನೇ ಸಂವಿಧಾನ ತಿದ್ದುಪಡಿಯಿಂದ ಸೃಷ್ಟಿಸಲ್ಪಟ್ಟಿದೆ. ಇದು ಸಂವಿಧಾನಿಕ ಬೆಳವಣಿಗೆ ಹೆಚ್ಚುವರಿಯಾಗಿದೆ. ಇಲ್ಲಿ ಎಲ್ಲಿಯೂ ಇಲ್ಲೇ ಇಲ್ರಿ ಇದು. ನೆಕ್ಸ್ಟ್, ಸಂವಿಧಾನ ಮೊದಲ ಬಾರಿಗೆ ವಿಶ್ವಾಸ ಮತ ಗೊತ್ತುವಳಿ ಎದುರಿಸಿದ ಪ್ರಧಾನಿಯವರು ಇಂದಿರಾ ಗಾಂಧಿಯವರು. ನೆಕ್ಸ್ಟ್, ಪ್ರಧಾನಮಂತ್ರಿಗಳ ಸಚಿವಾಲಯವನ್ನು ಯಾವ ಪ್ರಧಾನಿಯವರ ಕಾಲದಲ್ಲಿ ಪ್ರಧಾನ ಕಚೇರಿ PMO ಆಫೀಸ್ ಎಂದು ಮರುನಾಮಕರಣ ಮಾಡಲಾಯಿತು ಅಂತಂದ್ರೆ ಇದನ್ನು ಮಾಡಿದ್ದು ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ. ಸೊ ಇದಾಗಿತ್ತು ನಮ್ಮ ಪ್ರಧಾನಮಂತ್ರಿಗಳ ಒಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸು. ಸೊ ಇದಾಗಿತ್ತು ನಮ್ಮ ಪ್ರಧಾನಮಂತ್ರಿಗಳ ಇಂದಿನ ಕ್ಲಾಸು. ಐ ಹೋಪ್ ಕ್ಲಾಸ್ ನಿಮ್ಗೆ ಅರ್ಥ ಆಗೈತೆ ಅಂತ ತಿಳ್ಕೊಂಡೀನಿ. ಅಕಸ್ಮಾತ್ ಅರ್ಥ ಆಗಿತ್ತಂದ್ರೆ ಇಲ್ಲೊಂದು ಗಂಟೆ ಕೊಟ್ಟನ್ರಿ, ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಆ ಬಾಜುಕಿರೋ ಗಂಟಿನ ಹೊಡಿರಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ನಾಗ ಕಟ್ಟಿರೋದನ್ನ ಯಾರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಐತಿ ದಯವಿಟ್ಟು ಅವರಿಗೆ ನಮ್ಮ ಕ್ಲಾಸ್ ಚಾನಲನ್ನು ಶೇರ್ ಮಾಡಿರಿ. ಹೊಳ್ಳಿ ನೀವು ಆ ಬಾಜು ಗಂಟೆ ಹೊಡೆದ್ರೆ ನಿಮಗೆ ಡೈರೆಕ್ಟ್ ನಾವು ನೆಕ್ಸ್ಟ್ ಮಾಡಿದ ನೋಟಿಫಿಕೇಷನ್ ಸೀದಾ ನಾವೇನು ವಿಡಿಯೋ ಹಾಕ್ತೇವೆ ಸೀದಾ ನಿಮ್ಮ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರ್ತತಿ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ದತ್ತಗುರು ನಮಸ್ಕಾರ.